ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಬಿಟ್ಟಿದ್ದೀನಿ. ನಾನು ಇಷ್ಟೊತ್ತೂ ಆ ಜನಾಂಗದ ಸಮಸ್ಯೆಗಳು, ಆ ಜನಾಂಗದ ಏನೇನು ಪ್ಲಾನ್ ಇದೆ ಅದೆಲ್ಲನೂ ಕೂಡ ಹೇಳಿದ್ದೀನಿ. ಅವ್ರಿಗೇನು ನ್ಯಾಯಯುತವಾಗಿ ಸಿಗಬೇಕಾಯಿತು ಅದು ತಪ್ಪೋಗ್ತಾ ಇದೆ, ಅದನ್ನು ಸರ್ ಮಾಡಿ ಅನ್ನೋದು. ನೀವು ಬಡ್ಜೆಟಲ್ಲಿ ಏನು ಘೋಷಣೆ ಮಾಡಿದ್ದೀರಾ, ಈ ಮಾಡಿರೋಂಥ ಘೋಷಣೆಯಲ್ಲಿ ಆ ಹಣವನ್ನು ಯೂಸ್ ಮಾಡಿರೋದು ಅಪರಾಧ, ಅದು ತಪ್ಪು, ಮಾಡಬಾರ್ದಾಗಿತ್ತು. ನೀವು ಮಾಡಿದ್ರೆ ಏನಾಗುತ್ತೆ, ಆ ತಾರತಮ್ಯನ ನೀವು ಯಾವತ್ತೂ ಕೂಡ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ, ಹಾಗೇ ಹೋಗ್ತೈತೆ. ನಾನು ಹೇಳಿದ್ನಲ್ಲ, ಅವ್ರಿಗೆ 2,000 ಕೊಟ್ಟರೆ ಇವ್ರು 4,000 ಕೊಟ್ಟರೆ ಆ ಮಟ್ಟಕ್ಕೆ ಬರೋಕ್ಕೆ ಅವಕಾಶ ಆಗುತ್ತೆ, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಬಡ್ಜೆಟಲ್ಲಿ ಮಾಡಿರೋದು ಸರಿಪಡಿಸ್ಕೊಬೇಕು. ಅವರು ಈ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಅದನ್ನು ತೆಗೆದು ಆ ಜನಾಂಗಕ್ಕೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನ ಆಗ್ರಹ. ಸನ್ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಓಲೈಕೆ ರಾಜಕಾರಣ. ಈಗ ಬಡ್ಜೆಟ್ ಮಾಡಿದಾಗ ಕೆಲವರು ಕಾಮೆಂಟ್ಗಳು ಮಾಡಿದ್ರು, ಏನೇನೋ ಬೇರೆ ನಾನೇನು ಹೇಳಿಲ್ಲ, ಹಂಗೆ ಹಲಾಲ್ ಬಡ್ಜೆಟ್ಟು ಏನೇನೋ ಬಡ್ಜೆಟ್ಗಳು ಅಂದರು. ಸೊ ತಾವು ಈ ಬಡ್ಜೆಟಲ್ಲಿ ಅದೇನು ಪ್ರೀತಿನೋ ಗೊತ್ತಿಲ್ಲ ಅಲ್ಪಸಂಖ್ಯಾತರ ಮೇಲೆ, ಒಕ್ಕಾಸ್ತಿಗೆ ದುರಸ್ತಿಗೆ 150 ಕೋಟಿ ಕೊಟ್ಟಿದ್ದೀರ, ಅಲ್ಪಸಂಖ್ಯಾತರ ಬಡಾವಣೆ ಅಭಿವೃದ್ಧಿಗೆ 1,000 ಕೋಟಿ ಕೊಟ್ಟಿದ್ದೀರ, ಉರ್ದು ಶಾಲೆ ಅಭಿವೃದ್ಧಿಗೆ 100 ಕೋಟಿ ಕೊಟ್ಟಿದ್ದೀರ, ಇಮಾಮ್ಗಳಿಗೆ ಗೌರವಧನ 6,000 ಹೆಚ್ಚಳ ಮಾಡಿದ್ದೀರ, ಮಜೀನ್ಗಳಿಗೆ 5,000 ಹೆಚ್ಚಳ ಮಾಡಿದ್ದೀರ, ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಚಟುವಟಿಕೆಯಾಗಿ ಬಯೋಪಯೋಗಿ ಸಭಾಂಗಣಕ್ಕೆ ತಾಲೂಕಿಗೆ 50, ಜಿಲ್ಲೆಗೆ 1 ಕೋಟಿ ಪ್ರತಿ ತಾಲೂಕು ಜಿಲ್ಲೆಗೆ ಕೊಟ್ಟಿದ್ದೀರ, ಹಜ್ ಭವನ ಹೆಚ್ಚುವರಿ ಕಟ್ಟಡ ಕೊಟ್ಟಿದ್ದೀರ. ಅದೇ ರೀತಿ ಅಲ್ಪಸಂಖ್ಯಾತರು ಹೆಚ್ಚಿರುವ ಕಡೆ ITI ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀರ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಫೀ ವಾಪಸಾತಿ 5 ಲಕ್ಷರವರೆಗೆ ಕೊಟ್ಟಿದ್ದೀರ, ವಿದೇಶಕ್ಕೆ ತೆರಳುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 30 ಲಕ್ಷ ಸ್ಕಾಲರ್ಶಿಪ್ ಕೊಟ್ಟಿದ್ದೀರ, ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಕೊಟ್ಟಿದ್ದೀರ. ಒಟ್ಟು ಸಾಲ ಈ ವರ್ಷ ಮಾಡಿರುವಂಥ ಸಾಲದರಲ್ಲಿ ಇವೆಲ್ಲ ದುಡ್ಡುಗಳನ್ನು ನೀವು ಕೊಟ್ಟಿದ್ದೀರ. ಆಮೇಲೆ ಸರ್ಕಾರದ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲು ಅಂತ ಬಂದಿದೆ. ಆಮೇಲೆ DK ಶಿವಕುಮಾರ್ ಹೇಳಿದ್ದಾರೆ ಅದು ತಪ್ಪು, ಕೊಟ್ಟಿಲ್ಲ ಅಂತ. ಬಟ್ ಕೊಟ್ಟಿರೋದು ನಿಜ ಅಂತೇಳಿ ಬಂದಿದೆ. ಅವರಿಗೆ ಗುತ್ತಿಗೆಯಲ್ಲಿ 5% ಏನೋ ಇದೆ, 4% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ರಿಲಿಜಿಯನ್ ಬೇಸಿಸ್, ನಮ್ಮಲ್ಲಿ ಆ ಥರ ರಿಲಿಜಿಯನ್ ಬೇಸಿಸ್ ಕೊಡುವಂಥ ಒಂದು ಪ್ರಾವಿಷನ್ ಇಲ್ಲ ಅಂಬೇಡ್ಕರ್ ಸಂವಿಧಾನದಲ್ಲಿ. ಜಾತಿ ಹೆಸರಲ್ಲಿ ಕೊಡ್ಬೋದು, ಆದರೆ ರಿಲಿಜನ್ ಹೆಸರಲ್ಲಿ ಕೊಡಬಾರ್ದು ಅನ್ನೋದು ಇದೆ. ಇವ್ರು ಕೊಟ್ಟಿದ್ದಾರೆ. ಇವ್ರು ಕೊಟ್ಟ ಮೇಲೆ ಅಷ್ಟಕ್ಕೆ ಸುಮ್ಮನೆ ಆಗಿಲ್ಲ. ನಮ್ಮ ಜಮೀರ್ ಅಹಮದ್ ಖಾನ್ ಅವರ PS ವಿಶೇಷ ಕರ್ತವ್ಯಾಧಿಕಾರಿ, ವಿಶೇಷ ಕರ್ತವ್ಯ OSD, ಹಸನ ಸಾಬ್ MT KAS ವಿಶೇಷ ಕರ್ತವ್ಯಾಧಿಕಾರಿ, ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು, ಅವರು ಉಸ್ತುವಾರಿ ಸಚಿವರ ಅವರು ಒಂದು ಕೊಟ್ಟಿದ್ದಾರೆ. ಯಾರು? ಫರೂಕ್ ಜುನೇದ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಇಂಜಿನಿಯರ್ ಅಸೋಸಿಯೇಷನ್. ಅವರು ಇಷ್ಟು ಕೊಟ್ಟಿರೋದನ್ನ ಸಾಲದು ಅಂತೇಳಿ ಅವರು ಈಗ 5% ಸೂಪರ್ ನ್ಯೂಮರಿ ಕೋಟಾದಲ್ಲಿ 5% 7% ಹಾಗೂ ಮುಸ್ಲಿಮರ ಬಾಂಧವ್ಯರ 2B ಮೀಸಲಾತಿಯನ್ನು 10% ಹೆಚ್ಚಿಸುವ ಬಗ್ಗೆ ಮನವಿ ಮಾಡುತ್ತಾರೆ. ಅದನ್ನು ಅಲ್ಪಸಂಖ್ಯಾತ ಇಲಾಖೆ ಕಾರ್ಯದರ್ಶಿಗೆ ಮಾಡೋದು, ಜಾಸ್ತಿ ಮಾಡೋಕ್ಕೆ ಪ್ರಾವಿಷನ್ ಮಾಡಿ ಅಂತ ಲೆಟರ್ ಬರೆದಿದ್ದಾರೆ. ಅಂದರೆ ಈ ಥರ ಒಂದು ವೋಟ್ಗೋಸ್ಕರ ನೀವು ಯಾವುದಾವುದೋ ಒಂದು ಸಮುದಾಯದ ಪ್ರೇರೇಪಣೆ ಮಾಡ್ತಾ ಹೋಗ್ತಾ ಇದ್ರೆ ಏನಾಗ್ತೈತೆ ಜನ? ನಮ್ಮ ಸಂವಿಧಾನದಲ್ಲಿ ಆ ಥರ ಮಾಡಬಾರ್ದು ಅಂತ ಇದೆ, ನೀವು ಅದನ್ನೇ ಈಗ ಮಾಡ್ತಾ ಇದ್ದೀರಾ. ಅದರಿಂದ ಇವತ್ತು ಓಲೈಕೆ ರಾಜಕಾರಣ ಇದು ಸರಿಯಲ್ಲ ಅನ್ನೋದು. ಈಗ ನೀವು ಹಂಗೆ ಮಾಡಿದ ತಕ್ಷಣವೇ ಅವ್ರ್ಯಾರೋ ಬಡ್ಜೆಟ್ನಲ್ಲಿ ಜೈನ ಸಮುದಾಯಕ್ಕೆ ಕಡೆಗಣನೆ, ಗುಣಾನಂದ ಶ್ರೀ ಸಭೆ ನಡೆಸಿ ಹೋರಾಟದ ಸ್ವರೂಪ ರೂಪರೇಷೆ ಕುರಿತು ನಿರ್ಧಾರ.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇವಲ ಒಂದು ಭಾಗದ ಸಿಎಂ ಅಲ್ಲ, ರಾಜ್ಯದ ಎಲ್ಲ ಭಾಗ ಎಲ್ಲ ಸಮುದಾಯದ ಅನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ನ್ಯಾಯ ಒದಗಿಸುವ ಕಾರ್ಯ ಮಾಡಬೇಕು. ಅನ್ಯಾಯದ ಬಗ್ಗೆ ಹಾಗೂ ನಮ್ಮ ಬೇಡಿಕೆಗಳು ಈಡೇರಿ ಆಗ್ರಹಿಸಿ ಶಾಂತಿಯುತ ಹೋರಾಟ ನಡೆಸುವ ನಿಟ್ಟಿನಲ್ಲಿ ಶೀಘ್ರವೇ ಜೈನ ಸಮುದಾಯ ಮುಖಂಡರು ಸಭೆ ನಡೆಸಿ ಹೋರಾಟದ ಸ್ವರೂಪ ತಿಳಿಸಿದ್ದಾರೆ. ನೋಡಿ, ಇಲ್ಲಿ ಜೈನ ಮತ್ತು ಇದೆಲ್ಲ ಸೇರಿದ್ರೆ ಎಷ್ಟು ಕೋಟಿ ಆಗುತ್ತೋ ಗೊತ್ತಿಲ್ಲ, ಆದರೆ ಜೈನ, ಬೌದ್ಧ, ಸಿಖ್ ಎಲ್ಲರಿಗೂ ಸೇರಿ 10 ಕೋಟಿ ಕೊಟ್ಟಿದ್ದಾರೆ. ಇವರೆಲ್ಲರೂ ಸೇರಿ 10 ಕೋಟಿ ಅವರಿಗೆ ಭರಪೂರವಾದಂಥ ಒಂದು ಭರವಸೆಗಳು ಮತ್ತು ಅನುದಾನಗಳನ್ನು ನೀವು ಕೊಟ್ಟಿದ್ದೀರ. ಇದು ತಾರತಮ್ಯ ಅಂತ ನಾನು ಹೇಳುವಂಥದ್ದು.